ಕಡು ಬಡವರ ಪರವಾಗಿ ಸುದ್ದಿ ಮಾಡಿದರೆ ಅವಾಜ್ ಹಾಕ್ತಾಳೆ ಈ ಮಾತಾಯಿ. ಹುಡುಕಿಕೊಂಡು ಬರ್ತೀನಿ ಎಂದು ಧಮಕಿ ಹಾಕಿದ ಸಿದ್ದಾಪುರದ ಮಂಜುಳಮ್ಮ. ಅನ್ಯಾಯ ಹೇಳಿ ನೀವು ಸುದ್ದಿ ಮಾಡಿದ್ದೀರಾ? ಹೌದು ಸರಿ ಸರ್, ನಿಮ್ಮ ಆಫೀಸ್ ಏನಿದೆ ಸರ್? ನಮ್ಗೆ ಸ್ವಲ್ಪ ಅಡ್ರೆಸ್ ಮೆಸೇಜ್ ಬರುತ್ತೆ, ನಾವೆಲ್ಲ ಎಲ್ಲರೂ ಯಾರು ನಿಮ್ಗೆ ಅನ್ಯಾಯ ಆಯ್ತು ಹೇಳ್ತಾರಲ್ಲ ಸರ್? ನೀವು ನಮ್ಮೂರಿಗೆ ಬರೋದಕ್ಕೆ ನಾನೇ ಬರ್ತೀನಿ. ಇಲ್ಲ, ನೀವೇ ಬರ್ಬೇಡಿ, ನಾವು ಬರ್ತೀವಿ ಬಿಡಿ. ಇನ್ನು ನೀವು ಬರೋ ಅವಕಾಶ ತಗೋಬೇಡಿ. ನಿಮ್ಮನ್ನ ನೋಡ್ಕೊಂಡು ನಾವೇ ಬರ್ತೀವಿ ಸರ್. ಮತ್ತೆ ನಮ್ಗೆ ನಾವು ಅಂತ ನಿಮ್ಮನ್ನ ಸುಮ್ಮನೆ ಬಿಡೋಣ. ಆಯ್ತಾಯ್ತು, ನೀವೇ ಬರ್ಬೇಡಿ, ನಾವು ಬರ್ತೀವಿ ಬಿಡಿ. ಇನ್ನು ನೀವು ಬರೋ ಅವಕಾಶ ತಗೋಬೇಡಿ. ನಿಮ್ಮನ್ನ ನೋಡ್ಕೊಂಡು ನಾವೇ ಬರ್ತೀವಿ ಸರ್. ಮತ್ತೆ ನಮ್ಗೆ ನಾವು ಅಂತ ನಿಮ್ಮನ್ನ ಸುಮ್ಮನೆ ಬಿಡೋಣ. ಆಯ್ತಾಯ್ತು, ನೀವೇ ಬರ್ಬೇಡಿ, ನಾವು ಬರ್ತೀವಿ ಬಿಡಿ. ಇನ್ನು ನೀವು ಬರೋ ಅವಕಾಶ ತಗೋಬೇಡಿ. ನಿಮ್ಮನ್ನ ನೋಡ್ಕೊಂಡು ನಾವೇ ಬರ್ತೀವಿ ಸರ್. ಮತ್ತೆ ನಮ್ಗೆ ನಾವು ಅಂತ ನಿಮ್ಮನ್ನ ಸುಮ್ಮನೆ ಬಿಡೋಣ. ಆಯ್ತಾಯ್ತು. ಅಂತ ಕಡುಬಡವರಿಗೆ ಹಕ್ಕುಪತ್ರ ಕೊಡಬೇಕು, ಇಷ್ಟು ವರ್ಷ 5 ವರ್ಷ ಆಗಿದೆ, ಹಿಂಗೆಲ್ಲ ಆಗಿದೆ, ಯಾಕೆ ಕೊಡಬಾರದು ಅನ್ನೋದನ್ನ ಎಚ್ಚರಿಸುವಂಥ ಕೆಲಸ ನಮ್ಮದು. MLA ಆಗಲಿ, ಮುಖ್ಯಮಂತ್ರಿ ಆಗಲಿ, ಯಾರೇ ಆಗಲಿ, ಮಾಧ್ಯಮದವರು ನಮಗೆ ಎಚ್ಚರಿಸುವಂಥ ಕೆಲಸ ನಮ್ಮದು. ಹೊಗಳಬಟ್ರೇನಲ್ಲ ನಾವು. ಅಲ್ಲಿರುವಂಥ ಕಡುಬಡವರು 2030 ಕಟ್ಕೊಂಡ್ರೆ ಕೆಲವರು ದೌರ್ಜನ್ಯದಿಂದ 2040, 2060 ಕಟ್ಕೊಂಡು ಗೊಂದಲಕ್ಕೀಡಾಗಿ ಅಧಿಕಾರಿಗಳು ಕೂಡ ಸರಿಯಾಗಿ ಸರ್ವೆ ಮಾಡೋಕ್ಕಾಗದೆ, ಹಕ್ಕುಪತ್ರ ನೀಡೋಕ್ಕಾಗದೆ ತಡೆ ಹಿಡಿದಿದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಕುರಿತಂತೆ ಪತ್ರ ಕೊಡಬೇಕಂತ ಸುದ್ದಿ ಮಾಡಿದರೆ ಅಲ್ಲಿರುವಂಥ ಮಂಜುಳಮ್ಮ ಎನ್ನುವರು ನಮಗೆ ಸುದ್ದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಆವಾಜ್ ಹಾಕುವಂಥದ್ದು. ಸರ್, ನಿಮ್ಮಲ್ಲಿದ್ದಕ್ಕೆ ಬರ್ತೀನಿ, ನೀವು ಎಲ್ಲಿದ್ದಲ್ಲಿಗೆ ಬರ್ತೀನಿ, ಅನ್ಯಾಯ ಆಗಿದೆ, ಅನ್ಯಾಯದ ಪರವಾಗಿ ನಿಂತ್ಕೊಂತ ಕೆಲಸ ಮಾಡ್ತೀವಿ, ನಾವೇ ಬರ್ತೀವಿ ಅಂದರೆ, ಇಲ್ಲ ನಾವೇ ಬರ್ತೀವಿ, ನಿಮ್ಮ ಹುಡ್ಕೊಂಡ್ ಬರ್ತೀನಿ, ಅವ್ರನ್ನ ಕರ್ಕೊಂಡ್ಬರ್ತೀನಿ, ಇವ್ರನ್ನ ಕರ್ಕೊಂಡ್ಬರ್ತೀನಿ. ಈ ಆವಾಜಲ್ಲಿ ಯಾರಿಗೆ ಹಾಕ್ತಿದ್ದಾರೆ? ನಿವೇಶನವನ್ನು ಅಳತೆ ಮಾಡ್ಬಿಟ್ಟು ಸರ್ಕಾರ ಯಾರು ಗುರುತಿಸಿಲ್ಲ, ಸರ್ಕಾರ ಇಷ್ಟು ಹಾಕೊಳ್ಳಿ ಅಂತೇಳಿ ಇಂಥದ್ದು ನಿಮ್ಮ ಸೈಟು ಅಂತ ಯಾರು ಗುರುತಿಸಿಲ್ಲ, ಅದರಲ್ಲಿ ಗುರುತಿಸಿದ್ರೆ ದಾಖಲೆ ಕೊಡಿ, ಅದನ್ನು ಪ್ರಸಾರ ಮಾಡ್ತೀವಿ. ಅದು ಯಾವುದೂ ಇಲ್ಲದೆ ಬೃಹತ್ ನಿವೇಶನವನ್ನು ಹಾಕೊಂಡು ಮೋಲ್ಡ್ ಕಟ್ಕೊಂಡಿದ್ದವ್ರು ಯಾರು? ನೀವೇನು ಕೆಲಸ ಮಾಡ್ತೀರಿ? ಕಡುಬಡವರು ಬೆಳಿಗ್ಗೆ ಆದರೆ 6 ಗಂಟೆ 7 ಗಂಟೆ ಆದರೆ ಊಟದ ಬುತ್ತಿಯನ್ನು ಕಟ್ಕೊಂಡು ಕೆಲಸಕ್ಕೆ ಹೋಗ್ತಾರೆ, ಟಿಫನ್ ಬಾಕ್ಸ್ ಎತ್ಕೊಂಡು. ಯಾರ್ಯಾರೇನು ಕೆಲಸ ಮಾಡ್ತೀರಲ್ಲಿ ನಮಗೇನು ಗೊತ್ತಿಲ್ವಾ? ಮಾಧ್ಯಮದವರು ಕಡುಬಡವರಿಗೆ ಹಕ್ಕುಪತ್ರ ನೀಡಬೇಕು ಅಂತ ಸುದ್ದಿ ಮಾಡಿದ್ರೆ ಅವಾಜುಗಳು ಹಾಕೋ, ನಮ್ಮನ್ನು ಹುಡುಕೊಂಡು ಬರ್ತೀರಾ, ನಾವೇ ಬರ್ತೀವಿ ಅಂತ ಹೇಳಿದ್ರೆ, ಇಲ್ಲ ನಾವೇ ಬರ್ತೀವಿ. ಸರ್ಕಾರಿ ಆಸ್ಪತ್ರೆ ಹಿಂಭಾಗದಲ್ಲಿ ಎಷ್ಟು ಮನೆ ಹಾಕೊಂಡಿದ್ರು, ಏನು ಮಾಡಿದ್ರು? ಅವ್ರಿಗೆ ಎಲ್ಲಿ ಸ್ವಂತ ಮನೆ ಇತ್ತು, ಸ್ವಂತ ಮನೆ ಮಾಡಿಕೊಂಡು ಯಾವ ಸರ್ಕಾರಿ ಜಾಗದಲ್ಲಿ ಮನೆ ಮಾಡಿಕೊಂಡು ಇವತ್ತು ಪುಕ್ಷಟೆಪಾಳ್ಯದಲ್ಲಿ ಸಿದ್ದಾಪುರ ಸರ 15ರಲ್ಲಿ ಮನೆ ಕಟ್ಕೊಂಡು ರಾಜಾರೋಷವಾಗಿ ಹೇಗಿದ್ದಾರೋ ನಮ್ಗೆ ಗೊತ್ತಿದೆ. ಸರ್ಕಾರಿ ಜಾಗದಲ್ಲಿ 2030 ಹಾಕೊಳ್ಳೋ ಬದಲಾಗಿ ಎಷ್ಟೆಷ್ಟು ಹಾಕೊಂಡಿದ್ದಾರೆ, ಏನು ಹಾಕೊಂಡಿದ್ದಾರೆ, ತನಿಖೆ ಆಗಬೇಕಿದೆ. ಈಗ ಖಂಡಿತ ಬಿಡೋದಿಲ್ಲ, ತನಿಖೆ ಆಗಬೇಕು. ಕಡುಬಡವರಿಗೆ ನ್ಯಾಯವಾಗಿ ಯಾರಿಗೆ ಸಲ್ಲಬೇಕು, ನಿವೇಶನಗಳಿಗೆ ಸಲ್ಲಬೇಕು. ದೌರ್ಜನ್ಯ ಮಾಡೋನ್ನ ಅಲ್ಲಿಂದ ಏನು ಮಾಡಬೇಕು ಅದು ಮಾಡಬೇಕು. ಯಾವುದೋ ಪಕ್ಷದಲ್ಲಿ ಒಂದು ಹುದ್ದೆ ಇದೆ ಅಂದ ತಕ್ಷಣ ಇವನು ಸುಪ್ರೀಮ. ನಮಗೆ ಕಳೆದ 1-2 ತಿಂಗಳಿಂದಲೂ ಕೂಡ ಅಲ್ಲೇ ಸ್ಥಳೀಯರು ಹೆಸರು ಹೇಳಲು ಹೆಚ್ಚಿಸಿದೆ. ಯಾಕಂದರೆ ತುಂಬ ಕಡುಬಡವರು, ಅವ್ರ ಹೆಸರು ಹೇಳಿದರೆ ದಬ್ಬಾಳಿಕೆ ನಡೆಯುತ್ತೆ. ಯಾರು ದಬ್ಬಾಳಿಕೆ ಮಾಡ್ತಾರೆ? ಅಲ್ಲಿರುವಂಥವರೇ ದಬ್ಬಾಳಿಕೆ ಮಾಡ್ತಾರೆ. ಸ್ನೇಹಿತರೆ ನಮಸ್ಕಾರ. ನಿನ್ನೆ ಅಷ್ಟೇ ನಾವು ರಾಜಧಾನಿ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ ಬಡವರಿಗೆ, ಅಂದರೆ ಕಡು ಬಡವರಿಗೆ, ಕೂಲಿ ಮಾಡಿಕೊಂಡಿರುವಂಥವ್ರಿಗೆ ಹಕ್ಕುಪತ್ರ ಕೊಡದೆ ಸರ್ಕಾರಿ ಜಾಗದಲ್ಲಿ 2030 ಮನೆಗಳು ಕಟ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಲಿಂಬಾವಳಿಯವರು ಶಾಸಕರಾಗಿದ್ದಾಗ 5 ವರ್ಷಗಳ ಹಿಂದೆ ಸಿದ್ದಾಪುರ ಗ್ರಾಮದಲ್ಲಿದ್ದಂತಹ ಕಡು ಬಡವರನ್ನು ಸರ್ವೆ ನಂಬರ್ 15ರಲ್ಲಿ ಮನೆ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಟಿಲ್ ಟುಡೇ, ಇವತ್ತುವರೆಗೂ ಹಕ್ಕುಪತ್ರ ಅವರಿಗೆ ಸಿಕ್ಕಿಲ್ಲ. ಕಾರಣ ಏನು? ಅಲ್ಲಿರುವಂಥ ಕಡು ಬಡವರು 2030 ಕಟ್ಕೊಂಡ್ರೆ ಕೆಲವರು ದೌರ್ಜನ್ಯದಿಂದ 2040, 2060 ಕಟ್ಕೊಂಡು ಗೊಂದಲಕ್ಕೀಡಾಗಿ ಅಧಿಕಾರಿಗಳು ಕೂಡ ಸರಿಯಾಗಿ ಸರ್ವೆ ಮಾಡೋಕ್ಕಾಗದೆ, ಹಕ್ಕುಪತ್ರ ನೀಡೋಕ್ಕಾಗದೆ ತಡೆ ಹಿಡಿದಿದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ಈ ವಿಚಾರವಾಗಿ ಅಲ್ಲಿರುವಂತಹ ಕಡು ಬಡವರ ನಡುವೆ ಅಲ್ಲಿರುವಂಥ ನಾನು ಮುಕ್ಕಂಡೆ ಅನ್ನುವಂಥ ಮಾತಾಯಿಯೊಂದಿಗೆ ಸಾಕಷ್ಟು ಜಗಳಗಳು, ವಾಗ್ವಾದಗಳು ನಿರಂತರ ನಡೀತಾನೆ ಇದ್ದಾವೆ. ಅದು ಕೂಡ ನನ್ನ ಗಮನಕ್ಕೆ ಬಂದಿದೆ. ನೋಡಿ, ಇವತ್ತು ನಾವು ಅಂಥ ಕಡು ಬಡವರಿಗೆ ಹಕ್ಕುಪತ್ರ ಕೊಡಬೇಕು, ಇಷ್ಟು ವರ್ಷ 5 ವರ್ಷ ಆಗಿದೆ, ಹಿಂಗೆಲ್ಲ ಆಗಿದೆ, ಯಾಕೆ ಕೊಡಬಾರ್ದು ಅನ್ನೋದನ್ನು ಎಚ್ಚರಿಸುವಂಥ ಕೆಲಸ ನಮ್ಮದು. MLA ಆಗಲಿ, ಮುಖ್ಯಮಂತ್ರಿ ಆಗಲಿ, ಯಾರೇ ಆಗಲಿ, ಮಾಧ್ಯಮದವರು ನಮಗೆ ಎಚ್ಚರಿಸುವಂಥ ಕೆಲಸ ನಮ್ಮದು.
ಹೊಗಳಪಟ್ಟರೇನಲ್ಲ ನಾವು. ಆ ಕುರಿತು ಸುದ್ದಿ ಮಾಡಿದರೆ ಈ ಸರಂಗ 15-30 ಕಾವಲು ಜಮೀನಲ್ಲಿ, ಸರ್ಕಾರಿ ಜಮೀನಲ್ಲಿ ಯಾವುದು ಹಕ್ಕುಪತ್ರ ಇಲ್ಲದೆ ಮನಸ್ಸಿಗೆ ಬಂದಂತೆ ಸೈಟನ್ನು, ನಿವೇಶನವನ್ನು ಅಳತೆ ಮಾಡಿಬಿಟ್ಟು ಸರ್ಕಾರ ಯಾರು ಗುರುತಿಸಿಲ್ಲ, ಸರ್ಕಾರ ಇನ್ಸ್ಟಿಟ್ಯೂಟ್ ಹಾಕೊಳ್ಳಿ ಅಂತೇಳಿ ಇಂಥದ್ದು ನಿಮ್ಮ ಸೈಟು ಅಂತ ಏನು ಗುರುತಿಸಿಲ್ಲ, ಅದರಲ್ಲಿ ಗುರುತಿಸಿದ್ರೆ ದಾಖಲೆ ಕೊಡಿ, ಅದನ್ನು ಪ್ರಸಾರ ಮಾಡ್ತೀವಿ. ಅದು ಯಾವುದೂ ಇಲ್ಲದೆ ಬೃಹತ್ ನಿವೇಶನವನ್ನು ಹಾಕೊಂಡು ಮೋಲ್ಡ್ ಕಟ್ಕೊಂಡಿದ್ದವ್ರು ಯಾರು? ಅದು ಬೆಳಕಿಗೆ ಬರುತ್ತೆ ಅಂಥೇಳಿ ದಬ್ಬಾಳಿಕೆನ ಬಡವರ ಮೇಲೆ. ಇದೀಗ ಆ ಕುರಿತಂತೆ ಪತ್ರ ಕೊಡ್ಬೇಕಂತ ಸುದ್ದಿ ಮಾಡಿದರೆ ಅಲ್ಲಿರುವಂಥ ಮಂಜುಳಮ್ಮ ಎನ್ನುವರು ನಮಗೆ ಸುದ್ದಿ ಪ್ರಸಾರವಾದ ಕೆಲವೇ ಗಂಟೆಗಳಲ್ಲಿ ಆವಾಜ್ ಹಾಕುವಂಥದ್ದು. ಸರ್ ನಿಮ್ಮಲ್ಲಿದ್ದಕ್ಕೆ ಬರ್ತೀನಿ, ನೀವು ಎಲ್ಲಿದ್ದಲ್ಲಿಗೆ ಬರ್ತೀನಿ, ಅನ್ಯಾಯ ಆಗಿದೆ, ಅನ್ಯಾಯದ ಪರವಾಗಿ ನಿಂತ್ಕೊಂತ ಕೆಲಸ ಮಾಡ್ತೀವಿ, ನಾವೇ ಬರ್ತೀವಿ ಅಂದರೆ, ಇಲ್ಲ ನಾವೇ ಬರ್ತೀವಿ, ನಿಮ್ಮ ಹುಡ್ಕೊಂಬರ್ತೀನಿ, ಅವ್ರನ್ನ ಕರ್ಕೊಂಬರ್ತೀನಿ, ಇವ್ರನ್ನ ಕರ್ಕೊಂಬರ್ತೀನಿ. ಈ ಆವಾಜಲ್ಲಿ ಯಾರಿಗೆ ಹಾಕ್ತೀರಾ? ನೀವಿರೋದು ಸರ್ಕಾರಿ ಜಾಗದಲ್ಲಿ 30 ಕಾವಲು ಜಮೀನಲ್ಲಿ ಸರ್ಕಾರ ನಿಮಗೇನು ಗುರುತಿಸಿ ಕೊಟ್ಟಿದೆಯಾ ಸೈಟು? ಕೊಡುಬಡವರು ಎಷ್ಟು ಹಾಕ್ಕೊಂಡಿದ್ದಾರೆ? 20-30 ಹಾಕ್ಕೊಂಡಿದ್ದಾರೆ. ನಿಮ್ದು ಎಷ್ಟಿದೆ ಸೈಟು? 20-30 ಇದೆಯಾ? ನೀವು ಸೀಟ್ ಮನೆ ಕಟ್ಕೊಂಡಿದ್ದೀರಾ? ನೀವು ಏನು ಕೆಲಸ ಮಾಡ್ತೀರಿ? ಕೊಡುಬಡವರು ಬೆಳಿಗ್ಗೆ ಆದರೆ 6 ಗಂಟೆ 7 ಗಂಟೆ ಆದರೆ ಊಟದ ಬುತ್ತಿಯನ್ನು ಕಟ್ಕೊಂಡು ಕೆಲಸಕ್ಕೆ ಹೋಗ್ತಾರೆ, ಟಿಫನ್ ಬಾಕ್ಸ್ ಎತ್ಕೊಂಡು. ಯಾರ್ಯಾರೇನು ಕೆಲಸ ಮಾಡ್ತೀರಲ್ಲಿ ನಮಗೇನು ಗೊತ್ತಿಲ್ವಾ? ಮಾಧ್ಯಮದವರು ಕಡುಬಡವರಿಗೆ ಹಕ್ಕುಪತ್ರ ನೀಡಬೇಕು ಅಂತ ಸುದ್ದಿ ಮಾಡಿದ್ರೆ ಆವಾಜುಗಳು ಹಾಕೋದು, ನಮ್ಮನ್ನು ಹುಡುಕೊಂಡು ಬರ್ತೀರಾ, ನಾವೇ ಬರ್ತೀವಿ ಅಂತ ಹೇಳಿದ್ರೆ, ಇಲ್ಲ ನಾವೇ ಬರ್ತೀವಿ. ಏನು ಮಾದೇಪುರ ಅಂದ್ರೆ ಏನು ಅಂದ್ಕೊಂಡ್ಬಿಟ್ಟಿದ್ದೀರಿ? ಆವಾಜ್ ಹಾಕ್ತೀರಾ ನೀವು ನನಗೆ? ಬಡವರ ಸುದ್ದಿ ಮಾಡಬಾರ್ದ? ಏನು ಸಮಸ್ಯೆ? ನೀವು BJP ಮುಖಂಡರಾಗಿದ್ದುಕೊಂಡು ಮನ್ಸಿಗೆ ಬಂದಂಗೆ ಮಾತಾಡೋಕ್ಕಾಗತ್ತಾ? ಮನ್ಸಿಗೆ ಬಂದಂಗೆ ಸೈಟ್ ಹಾಕೊಳಕ್ಕಾಗತ್ತಾ? ಮನ್ಸಿಗೆ ಬಂದಂಗೆ ಅಲ್ಲಿ ಬೋರ್ಗಳು ಹಾಕೊಂಡು ನೀರುಗಳು ಮಾರ್ಕೊಳಕ್ಕಾಗತ್ತಾ? ಯಾರು ಕೊಟ್ರು ಇದನ್ನು? ಏನು ರೋಡಿಸಮ್ ಮಾಡ್ತೀರಾ? ನೋಡಿಕೊಂಡು ಮಾಧ್ಯಮದವರಿಗೆ ನಿಮ್ಮ ಪರವಾಗಿ ಕೆಲಸ ಮಾಡೋಕ್ಕೆ ಬಂದಿರ್ತಾರೆ, ನೋಡ್ಕೊಂಡು ಮಾತಾಡೋದು ಕಲಿಬೇಕು. ಅನ್ಎಜುಕೇಟೆಡ್ ಥರ ಮಾತಾಡಬೇಡಿ. ಸುಶಿಕ್ಷಿತರಾಗಿ ಪ್ರಜ್ಞಾವಂತರಾಗಿ ವರ್ತನೆ ಮಾಡೋದನ್ನು ಕಲಿಬೇಕು. ಕರ್ಕೊಂಬರ್ತೀನಿ, ಹುಡುಕೊಂಬರ್ತೀನಿ, ನಿಮ್ಮ ಎಲ್ಲಿದೆ ಆಫೀಸ್ಗೂ, ಅಲ್ಲಿಗೆ ಬರ್ತೀನಿ, ಇಲ್ಲಿಗೆ ಬರ್ತೀನಿ ಅನ್ನೋವಂಥದ್ದು. ಏನು ರೌಡಿಸಮ್ ಮಾಡ್ತೀರಾ? ಗೊತ್ತಿದೆ ನಮಗೆ. ಸಿದ್ದಾಪುರ ಸರನ 3ರಲ್ಲಿದ್ದಾಗ ಯಾರ್ಯಾರು ಏನು ಮಾಡ್ತಾಯಿದ್ರು, ಯಾವ ಗುಡಿಸಲು ಏನು ಮಾಡ್ತಾಯಿದ್ರು, ಸರ್ಕಾರಿ ಆಸ್ಪತ್ರೆ ಹಿಂಭಾಗದಲ್ಲಿ ಎಷ್ಟು ಮನೆ ಹಾಕ್ಕೊಂಡಿದ್ರು, ಏನು ಮಾಡಿದ್ರು, ಅವ್ರಿಗೆ ಎಲ್ಲಿ ಸ್ವಂತ ಮನೆ ಇತ್ತು ಸ್ವಂತ ಮನೆ ಮಾರ್ಕೊಂಡು, ಯಾವ ಸರ್ಕಾರಿ ಜಾಗದಲ್ಲಿ ಮನೆ ಮಾಡ್ಕೊಂಡು ಇವತ್ತು ಪುಕ್ಷಟ್ಟೆ ಪಾಳ್ಯದಲ್ಲಿ ಸಿದ್ದಾಪುರ ಸರನ 15ರಲ್ಲಿ ಮನೆ ಕಟ್ಕೊಂಡು ರಾಜಾರೋಷವಾಗಿ ಹೇಗಿದ್ದಾರೋ ನಮ್ಗೆ ಗೊತ್ತಿದೆ. ಸರ್ಕಾರಿ ಸ್ವತ್ತು ಯಾರಪ್ಪನ ಸ್ವತ್ತಲ್ಲ, ಕಡು ಬಡವರಿಗಿದೆ. ಕೊಟ್ಟಿದ್ರೆ 20-30 ಹಾಕೊಳ್ಳಿ, ಅವ್ರ ಹಕ್ಕುಪತ್ರ ಕೊಡಲಿ ಅನ್ನೋದು ನಮ್ಮ ಒಕ್ಕೊರಿನ ಉದ್ದೇಶ. ಯಾರ್ಯಾರು ಸರ್ಕಾರಿ ಅಧಿಕಾರಿಗಳು ಯಾರ್ಯಾರು ಎಷ್ಟೆಷ್ಟು ಹಾಕ್ಕೊಂಡಿದ್ದಾರೆ ಅದು ಗೊತ್ತಿದೆ ನಮಗೆ. ಎಲ್ಲ ಸರಿಯಾಗಿ ಹಾಕಬೇಕು, ನ್ಯಾಯವಾಗಿ ಹಾಕಬೇಕು. ಅನ್ಯಾಯದವರು ಆದರೆ ನಾವು ಬಿಡೋದಿಲ್ಲ. ನಮ್ಮ ಜೊತೆಗೆ ಯಾರಿದ್ದಾರೆ ಗೊತ್ತಿದೆ ನಮಗೆ. ನಿಮ್ಮಂಥ ರೂಢಿಸಮ್ಗೆ ಹೆದರ್ಕೊಂಡು ಕಡು ಬಡವರು ತೆಪ್ಪಗಿದ್ದಾರೆ ಅಂದ್ಕೋಬೇಡಿ. ನಿಮ್ಮ ದೌರ್ಜನ್ಯಕ್ಕೆ ಕಡಿವಾಣ ಹಾಕಕ್ಕೆ ಬರ್ತಾರೆ. ಕಾನೂನಿದೆ. ಸರ್ಕಾರಿ ಜಾಗದಲ್ಲಿ 20-30 ಹಾಕೊಳ್ಳೋ ಬದಲಾಗಿ ಎಷ್ಟೆಷ್ಟು ಹಾಕ್ಕೊಂಡಿದ್ದಾರೆ, ಏನು ಹಾಕ್ಕೊಂಡಿದ್ದಾರೆ, ತನಿಖೆ ಆಗಬೇಕಿದೆ. ಈಗ ಖಂಡಿತ ಬಿಡೋದಿಲ್ಲ, ತನಿಖೆ ಆಗಬೇಕು. ಕಡು ಬಡವರಿಗೆ ನ್ಯಾಯವಾಗಿ ಯಾರಿಗೆ ಸಲ್ಲಬೇಕು, ನಿವೇಶನಗಳಿಗೆ ಸಲ್ಲಬೇಕು. ದೌರ್ಜನ್ಯ ಮಾಡೋನ್ನ ಅಲ್ಲಿಂದ ಏನು ಮಾಡಬೇಕು ಅದು ಮಾಡಬೇಕು. ಯಾವುದೋ ಪಕ್ಷದಲ್ಲಿ ಒಂದು ಹುದ್ದೆ ಇದೆ ಅಂದ ತಕ್ಷಣ ನೀವೇನು ಸುಪ್ರೀಮ? ನಾವೇನು ನಿಮ್ಮ ವಿರುದ್ಧವಾಗಿ ಏನು ಸುದ್ದಿ ಮಾಡಿದ್ದೀವ? ನಿಮಗೆ ಹಕ್ಕುಪತ್ರ ಕೊಡಬೇಕಂತ ಸುದ್ದಿ ಮಾಡಿದ್ದು. ನೀವು ಯಾರನ್ನ ಮೆಚ್ಚೋದಕ್ಕೆ, ಯಾವ ಜನಪ್ರತಿನಿಧಿ ಮೆಚ್ಚೋದಕ್ಕೆ ಇವೆಲ್ಲ ನಾಟಕ ಮಾಡಿ ಧಮಕಿ ಹಾಕೋದಕ್ಕೆ ಯಾರು ಹೆದರಲ್ಲ. ಇಲ್ಲಿ ನೆನಪಿರಲಿ, ಏನು ಮಾತಾಡಿದ್ದೀರಿ ನೋಡಿ. ಧಮಕಿ ಹಾಕ್ತೀರಾ ನೀವು ಆಡಿದ ಮಾತುಗಳು ಎಲ್ಲ ದಾಖಲಾಗಿವೆ. ಎಲ್ಲ ಕಾನೂನು ಚೌಕಟ್ಟಲ್ಲೇ ನಡೆಯುವಂತ ನೋಡ್ಕೊಳ್ಳೋದು ನಮ್ಮ ಕೆಲಸ. ಮಾಡ್ತೀವಿ ಅದನ್ನು. ಸ್ನೇಹಿತರೆ, ದಯವಿಟ್ಟು ಗಮನಿಸಿ. ಈ ಮಂಜುಳಮ್ಮ ಮಾತನಾಡಿರುವಂಥ ಆಡಿಯೋ ಕೇಳಿ. ಏನು ಧಮಕಿ ಹಾಕಿ ಮಾತಾಡ್ತಾ ಇದ್ದಾರೆ. ಮಾಧ್ಯಮದ ಜೊತೆ ಮಾತಾಡೋ ರೀತಿ ಹೇಗಿದೆ ನೋಡಿ. ಮತ್ತು ಇವರು ಮಹದೇವಪುರ ಕ್ಷೇತ್ರದ ಮಂಡಲದ ಮಹಿಳಾ ಮೋರ್ಚಾದ ಉಪಾಧ್ಯಕ್ಷರಂತೆ. ಹಾಗಿದ್ದ ತಕ್ಷಣ ಇವರು ಮನಸ್ಸಿಗೆ ಬಂದಾಗ ಮಾತಾಡ್ಬೋದಾ? ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದ ಮೇಲೆ ಹೇಗೆ ನಡ್ಕೊಳ್ಬೇಕಂತ ಗೊತ್ತಿಲ್ವಾ?
ಸುಶಿಕ್ಷಿತರಾಗಿ ನಡ್ಕೋಬೇಕಂತ ಪ್ರಜ್ಞಾವಂತರಾಗಿ ನಡ್ಕೊಳ್ಬೇಕಂತ ಗೊತ್ತಿಲ್ವಾ? ಇವತ್ತು ಯಾವುದೋ ಹುದ್ದೆಯಲ್ಲಿ ಇದ್ದ ತಕ್ಷಣ ಆ ಥರ ದೌರ್ಜನ್ಯ ದಬ್ಬಾಳಿಕೆಯಿಂದ ಮಾತನಾಡುವಂಥದ್ದ ಇದು ಸರಿನಾ? ಕೇಳಿ ನೀವು ಆಡಿಯೋನ. ಅನ್ಯಾಯ ಅವ್ರು ಹೇಳಿ ನೀವು ಸುದ್ದಿ ಮಾಡಿದೀರಾ? ಹೌದು. ಸರಿ ಸರ್, ನಿಮ್ಮ ಆಫೀಸ್ ಏನಿದೆ ಸರ್, ನಮ್ಗೆ ಸ್ವಲ್ಪ ಅಡ್ರೆಸ್ ಮುಚ್ಚ ಬರುತ್ತೆ. ನಾವೆಲ್ಲ ಎಲ್ಲರೂ ಯಾರು ನಿಮ್ಗೆ ಅನ್ಯಾಯ ಆಗಿದೆ ಹೇಳ್ತಾರಲ್ಲ ಸರ್, ನೀವು ನಮ್ಮೂರಿಗೆ ಬರೋದಕ್ಕೆ ನಾನೇ ಬರ್ತೀನಿ. ನೀವೇ ಬರ್ಬೇಡಿ, ನಾವು ಬರ್ತೀವಿ ಬಿಡಿ. ಇನ್ನು ನೀವು ಬರೋ ಅವಕಾಶ ತಗೋಬೇಡಿ, ನಿಮ್ಮನ್ನ ಹುಡ್ಕೊಂಡು ನಾವೇ ಬರ್ತೀವಿ ಸರ್. ನಾವೇ ಸರಿ ಬರ್ತೀವಿ ಸರಿ ಸರ್. ಆಗ್ಲಿ ಆಗ್ಲಿ ಬನ್ನಿ ನಾವೇ ಬನ್ನಿ ಬರ್ತೀವಿ ಸರ್. ಆಗ್ಲಿ ಮತ್ತೆ ನಮ್ಗೆ ನಾವು ಅಂತ ನಿಮ್ಮನ್ನ ಸುಮ್ಮನೆ ಬಿಡಲ್ಲ ನೀವು ಸರ್. ಆಯ್ತು ಎಷ್ಟು ವರ್ಷ ಆಯ್ತು ನಿಮ್ಮ ಮನೆ? ನೀವು ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಅಲ್ಲಿಗ? 5 ವರ್ಷ ಆಯ್ತು ಸರ್ ಮನೆ ಕಟ್ಟಿ. ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು ಸರ್. 5 ವರ್ಷ ಹಕ್ಕುಪತ್ರ ಕೊಡ್ಲಿಕ್ಕೆ 5 ವರ್ಷ ಬೇಕಾಗತ್ತಾ? ಅಯ್ಯ ನಮ್ಮ ಮತ್ತೆ 20 ವರ್ಷ ಇದೆ ಅಲ್ಲಿ ಇದೆ ಎಲ್ಲಿ ಬೇರೆ ಜಾಗದಲ್ಲಿ ಇದೆ. ಮತ್ತೆ ಅಲ್ಲಿ ನಮ್ಗೆ ಕೊಟ್ಟಿಲ್ಲ ಸರ್, ಅಲ್ಲೂ ಬಂದಿದೆ ಬೇರೆ ಜಾಗ ಅಂತ ಹೇಳಿದ್ರು. ಅದನ್ನ ಹೇಳಿದ್ರು, ಅಲ್ಲಿರೋದನ್ನ ಇಲ್ಲಿಗೆ ಹಾಕಿದ್ದಾರೆ, ಇನ್ನು ಅಲ್ಲೂ ಕೊಟ್ಟಿಲ್ಲ ಇಲ್ಲೂ ಕೊಟ್ಟಿಲ್ಲ ಅನ್ನೋದನ್ನ ಹೇಳಿದೀವಿ ನಾವು ಸುದ್ದಿ ಮಾಡಿರೋದು. ನೀವು ವಿರುದ್ಧವಾಗಿ ಏನು ಮಾಡಿಲ್ವಲ್ಲ. ಗಮನಿಸಿದ್ರಾ? ಈ ರೀತಿ ವರ್ತನೆ ಇಷ್ಟು ಸರಿ. ನೀವೇ ಹೇಳಿ ಸ್ನೇಹಿತರೆ. ಮತ್ತೊಂದು ಸುದ್ದಿಯಿಂದ ಭೇಟಿ ಆಗ್ತೀನಿ. ನಮಸ್ಕಾರ.